ಆಲ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕೊನೆಯವರೆಗೂ ನನ್ನ ಲಾಗ್ನ ನೋಡಿ. ಇದು ಶನಿವಾರದ ಲಾಗ್ ಆಗಿರುತ್ತೆ ನೋಡಿ. ಸಾಯಂಕಾಲ 4 ಗಂಟೆ ಏನೋ ಆಗಿದೆ ಟೈಮು. 4 ಗಂಟೆಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲೂ ಮಿಸ್ ಮಾಡ್ದಂಗೆ ನನ್ನ ಲಾಗ್ನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಸಂಜೆ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸಾಯಂಕಾಲ ದೀಪ ಏನು ಇರುತ್ತಲ್ವ ಅದನ್ನು ಹಚ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹೊಸ್ಲಿಗೆಲ್ಲ ನೀರು ಹಾಕಿ ದೀಪ ಹಾಕಿ ಸನಿಗೆ ಮುಖ ತೊಳಸಿ ಪಕ್ಕದ ಮನೆಗೆ ಆಟ ಆಡೋಕೆ ಕಳಿಸಿದ್ದೆ. ಅವನು ಸ್ವಲ್ಪ ಇವಾಗ ದೊಡ್ಡವನಾಗ್ಬಿಟ್ಟಿದ್ದಾನಲ್ವ, ಎಲ್ಲ ಮಕ್ಕಳ ಜೊತೆಗೆ ಆಟ ಆಡ್ಬೇಕಂತ ತುಂಬ ಇಷ್ಟಪಡ್ತಾನೆ. ಅಲ್ಲಿ ಕಳಿಸಿದ್ದೆ. ಇವತ್ತು ಕಳಶ ಏನು ಇಡೋದಿರಲಿಲ್ಲ, ಗುರುವಾರ ಪೂಜೆ ಮಾಡಿದ್ನಲ್ವ, ಹಂಗೆ ಕಂಟಿನ್ಯೂ ಕಳಶನೂ ಕೂಡ ಇಟ್ಟಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ರಾತ್ರಿ ಕೂಡ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಫುಲ್ ಗಾಳಿ ನೋಡಿ, 3 ಮೊಗ್ಗು ಎಷ್ಟು ಚೆನ್ನಾಗಿವೆ. ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಸನ್ನಿ ಸ್ಕೂಲಿಗೆ ಹೋಗ್ತಾ ಇದ್ದೀವಿ, ವೆಲ್ಕಮ್ ಪಾರ್ಟಿ ಅಂತ. ಬನ್ನಿ ಹೋಗಿ. ಸಂಡೇ ಸ್ಕೂಲ್ ಇಲ್ಲ 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 ಕರ್ಕೊಂಡು ಹೋಗಲ್ಲ ಪಾಪ. ಸನ್ನಿಗೆ ಸಂಡೇ ಕೂಡ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ವಲ್ವ, ಬೆಳಗ್ಗೆ ಎಬ್ಬಿಸಿ ಅವನು ಅಳ್ತಾ ಇದ್ದ. ಅದಕ್ಕೋಸ್ಕರನೇ ಎಲ್ಲ ಪೇರೆಂಟ್ಸ್ ರಜೆ ಇರುತ್ತೆ ಅಂದ್ಬಿಟ್ಟು ಅವರು ವೆಲ್ಕಮ್ ಡೇನ ಇವತ್ತು ಅರೇಂಜ್ ಮಾಡ್ಕೊಂಡಿದ್ರು. ಹಂಗಾಗಿ ಎಲ್ಲರೂ ಪೇರೆಂಟ್ಸ್ ಬರ್ತಾರೆ ಅನ್ನೋ ಪ್ಲಾನಿಗೆ ಟುಡೇ ಅರೇಂಜ್ ಮಾಡ್ಕೊಂಡಿದ್ರು ನೋಡಿ. ಸನ್ನಿ ತುಂಬ ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ರು. ಇಲ್ಲ 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 ಹಾ, ನಾವು ಸ್ವಲ್ಪ ಬೇಗ ಹೋಗಿರೋದ್ರಿಂದ ಯಾವುದೇ ರೀತಿ ಸ್ಟೂಡೆಂಟ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಇನ್ನೂ ಬಂದಿರಲಿಲ್ಲ. ಹಂಗಾಗಿ ನಾನು ಒಂದೆರಡು ಕ್ಲಿಪ್ಸ್ನ ತಗೊಂಡಿದ್ದೆ. ಡೆಕೋರೇಷನ್ಸ್ ಆ್ಯಂಡ್ ಎಲ್ಲನೂ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಯಿತು. ಸರಸ್ವತಿ ಪೂಜೆ ಆ್ಯಂಡ್ ಅಕ್ಷರಾಭ್ಯಾಸ ಕೂಡ ಇಟ್ಕೊಂಡಿದ್ರು. ಇದು ಸನ್ನಿ ಸ್ಕೂಲ್ಗೆ ಎಂಟ್ರಿ ಆದಮೇಲೆ ವೆಲ್ಕಮ್ ಮಾಡ್ಕೊಂಡಿರೋದು ನೋಡಿ. ಅವನು ಹಾಗೆ ತುಂಬ ಅಳ್ತಾ ಇದ್ದ, ಆಮೇಲೆ ಚೆನ್ನಾಗಾದ. ಜೈ 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 ಅದು ಇಲ್ಲಿ ಸನಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಅಲ್ಲೂ ನಾನು ನನ್ನ ಒಂದು ವಿಡಿಯೋನ ಅಷ್ಟೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ವಿತೌಟ್ ಪರ್ಮಿಷನ್. ಬೇರೆ ಯಾರ್ದು ವಿಡಿಯೋ ಬೇಡ ಅಂದ್ಬಿಟ್ಟು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ತಗೊಂಡಿದ್ದೀನಿ. ಬಟ್ ಡೀಪ್ ಕ್ಯಾಪ್ಚರ್ ಏನು ಮಾಡ್ಕೊಂಡಿಲ್ಲ. ನಮ್ಮದು ಮಾತ್ರ ವಿಡಿಯೋಸ್ ಇರಲಿ ಅಂದ್ಬಿಟ್ಟು ನಾನು ನಮ್ಮದು ಮಾತ್ರ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಅಜ್ಜಿ ಬರ್ಬೇಕು ಫೋಟೋನಾಗ ಬರೇ ವಿಡಿಯೋ ಮಾಡೋ ಫೋಟೋ ಕಂದ ಓಂ ಸೇ ಓಂ ಪಾಟಿ ಸ್ಲೇಟ್ ಸ್ಲೇಟ್ ಪೆನ್ಸಿಲ್ ಇರ್ತದೆ. ಅಕ್ಷರಾಭ್ಯಾಸ ತುಂಬ ಚೆನ್ನಾಗಾಯಿತು. ಎಲ್ಲರೂ ತಂದೆ ತಾಯಿ ಆ್ಯಂಡ್ ಮಗು ಕುಂತ್ಕೊಂಡು ಸ್ಲೇಟ್ ಮೇಲೆಲ್ಲ ಬರ್ಸಿದ್ವಿ, ಮತ್ತು ಅಕ್ಷತೆ ಕಾಳು ಮೇಲೆಲ್ಲ ಬರ್ಸಿದ್ವಿ. ಮತ್ತು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅವನಿಗೆ ಅಕ್ಷರಾಭ್ಯಾಸ ನಾವು ನಿಮಗೆಲ್ಲ ನನ್ನ ಲಾಗ್ ನೋಡ್ತಿರೋರಿಗೆಲ್ರಿಗೂ ಅಫ್ಕೋರ್ಸ್ ಗೊತ್ತು. ಶೃಂಗೇರಿಗೆ ಹೋಗಿ ಕೂಡ ನಾವು ಮಾಡಿಸ್ಕೊಂಡು ಬಂದಿದ್ವಿ. ಬಟ್ ಅಲ್ಲಿಗಿಂತ ನನಗೆ ಇಲ್ಲೇ ತುಂಬ ಇಷ್ಟ ಆಯಿತು. ಅವ್ರ ಗುರುಗಳ ಮುಂದೆ ನೆಕ್ಸ್ಟ್ ಮತ್ತು ತಂದೆ ತಾಯಿಗಳ ಮುಂದೆ ಬರ್ಸಿದ್ದು ಕೂಡ ನನಗೆ ತುಂಬ ಖುಷಿ ಆಯಿತು. ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ದೇವರಿಗೆ ನಮಸ್ಕಾರ ಮಾಡಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಮನೆ ಕಡೆ ಬಂದ್ವಿ ನೋಡಿ. ಸನಿ ನಾನು ಬರಿತೀನಿ
ಬರ್ತೀನಿ ಅಂತ ಹೇಳಿ ಕುಂತ್ಕೊಂಡ್ಬಿಟ್ಟಿದ್ದ. ಎಲ್ಲರೂ ಮಕ್ಕಳು ಕೂಡ ಬಂದಿದ್ರು. ಒಬ್ರದಾಗಣ ಒಬ್ರದ್ದು ಕ್ಯೂವಲ್ಲಿ ಬರೆಸ್ತಾ ಇದ್ರು ನೀಟಾಗಿ ಫೋಟೋಸು ವಿಡಿಯೋಸು ಬರಲಿ ಅಂದ್ಬಿಟ್ಟು. ಮೇಡಮಿಗೆ ಮಾಡ್ಸಂಗೆ ನೆಕ್ಸ್ಟ್ ಮೇಡಮಿಗೆ ಮಾಡಿಸ್. ಮೇಡಮ್ ಜೈ ಜಿ ಮಾಡ ಪಾಪ. ಜೈ ಜಿ ಬಿಟ್ಟೋಗಲ್ಲ. ಇನ್ನು ಪೇರೆಂಟ್ಸ್ ಬರ್ತಾ ಇದ್ರು ಸ್ವಲ್ಪ ಜನ, ಅವ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊತಾ ಇದ್ರು ಈ ಕಡೆ. ಆ್ಯಂಡ್ ಸ್ವಲ್ಪ ಜನ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಹೋಗ್ಬಿಟ್ಟಿದ್ರು ಕೂಡ, ಯಾಕಂದರೆ ಟೈಮಿಂಗ್ ಏನಿರಲಿಲ್ಲ. ಬಂದು ವೆಲ್ಕಮ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೊರಡೋದಾಗಿತ್ತು. ಹಂಗಾಗಿ ಅವರು ಕೂಡ ಎಲ್ಲ ಹೊರಟೋಗಿದ್ರು. ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ನೋಡಿ ಫೈನಲ್ ಆಗಿ. ಆ್ಯಂಡ್ ಸನಿ ಅಕ್ಷರಾಭ್ಯಾಸ ಈಗ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೋಡಿ. ಚೆನ್ನಾಗಾಯಿತು, ಫುಲ್ ಖುಷಿ ಆಯ್ತು ನಮಗೂ. ಅವನಿಗೆ 2ನೇ ಸತಿ ಅಕ್ಷರಾಭ್ಯಾಸ ಆಗ್ತಿರೋದು, ತುಂಬ ಖುಷಿ ಆಗ್ತಾಯಿದೆ. ಇಲ್ಲೇ ಆಟ ಆಡ್ತಾಯಿದ್ದಾನೆ ನೋಡಿ. ಈಗ ಜಸ್ಟ್ ಬಂದಿದ್ದೀವಿ ಮನೆಗೆ. ಬನ್ನಿ ಇವತ್ತಿನ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಣ. ಆ್ಯಂಡ್ ನಿನ್ನೆ ನಮ್ಮ ಹಸ್ಬೆಂಡ್ ಮಾವಿನಕಾಯಿ ತಂದಿದ್ರು ನೋಡಿ. ನನಗಂತೂ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ. ಈ ಸತಿ ಎಷ್ಟು ತಿಂದ್ಬಿಟ್ಟಿದ್ದಾನೆ ನನಗೆ ಗೊತ್ತಿಲ್ಲ ನಮ್ಮೂರಲ್ಲಿ ಇರಬೇಕಾದ್ರೆ. ಹಾಗಾಗಿ ಲಾಸ್ಟ್ ಸೀಸನ್ ಅಲ್ವಾ, ಮತ್ತೆ ಬರುತ್ತಾ ಇಲ್ವಾ ಅಂದ್ಬಿಟ್ಟು ನಾನೇ ತಗೊಂಡು ಬನ್ನಿ ಅಂತೇಳಿ ಹೇಳಿದ್ದೆ. ನನಗೆ ಮ್ಯಾಂಗೋ ಸ್ಮೆಲ್ ನೋಡ್ತಿದ್ರೆ ಹಂಗೆ ತಿಂದ್ಬಿಡ್ಬೇಕು ಅನಿಸುತ್ತೆ. ಹಾಗಾಗಿ ಚೆನ್ನಾಗಿದ್ದಾವ ಇಲ್ವಾ ಅಂತೇಳಿ ನೋಡಿ ನಾನು ಟೆಸ್ಟ್ ಮಾಡಿ ಇಡ್ತಾ ಇದ್ದೆ ನೋಡಿ. ನನಗಂತೂ ತುಂಬಾ ಇಷ್ಟ ಮ್ಯಾಂಗೋ ಅಂದರೆ. ಯಾರಿಗೆಲ್ಲ ಮ್ಯಾಂಗೋ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರು ಕೂಡ ಡ್ಯೂಟಿಗೆ ಹೋಗಿರ್ಲಿಲ್ಲಲ್ವಾ, ಹಂಗಾಗಿ ಅಡುಗೆ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಅನ್ನ ಮಾಡ್ತಾಯಿದ್ದೀನಿ, ವೈಟ್ ರೈಸ್ ಮಾಡ್ತಾಯಿದ್ದೀನಿ. ಮೂಲಂಗಿ ಸಾಂಬಾರನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಾಯ್ತು ನಾನು ಯಾವ ಥರ ಸಾಂಬಾರು ರೆಡಿ ಮಾಡ್ತೀನಿ ಅಂದ್ಬಿಟ್ಟು. ಅದಕ್ಕೆ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನೋಡಿ. ಈ ಥರ ನನಗೆ ಒಬ್ಬಳೇ ಇದ್ದಾಗ ಮಧ್ಯಾಹ್ನ ಅಷ್ಟೊಂದು ಅಡುಗೆ ಮಾಡೋಕೆ ಇಂಟ್ರೆಸ್ಟು ಬರೋಲ್ಲ, ಇಷ್ಟನೂ ಆಗೋಲ್ಲ. ಬೆಳಗ್ಗೆನೋ ಒಂದು ಮಾಡ್ಕೊಂಡು ಬಿಡ್ತೀನಿ. ನಮ್ಮ ಹಸ್ಬೆಂಡ್ ಇದ್ದರೆ ಎಲ್ರಿಗೂ ಆಫ್ಕೋರ್ಸ್ ಹಿಂಗೆ ಆಗುತ್ತೆ ಅಂದ್ಕೊಂಡೀನಿ. ಒಬ್ಳಿಗೆ ಏನು ಮಾಡ್ಕೊಂಡು ತಿನ್ನೋದಪ್ಪ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಮಧ್ಯಾಹ್ನ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಲ್ಲ. ನಾನು ಡಿನ್ನರ್ ಟೈಮಿಂದ ಅಡುಗೆದು ನಾನು ವಿಡಿಯೋ ಅಪ್ಲೋಡ್ ಮಾಡೋದು. ಇವತ್ತು ಮಧ್ಯಾಹ್ನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ನಾರ್ಮಲಾಗಿ ಒಂದು ಕುಕ್ಕರ್ಗೆ ತೊಗರಿಬೇಳೆ ಆ್ಯಂಡ್ ಸ್ವಲ್ಪ ಟೊಮೊಟೊನ ತೊಗೊಂಡು ಕುಕ್ಕರ್ಗೆ ಒಂದು 4 ವಿಸಿಲ್ ಹಾಕ್ಸ್ಕೊಂಡು ಬರಬೇಕು. ನಿಮ್ಮದು ಬೇಳೆ ಮೇಲೆ ಡಿಪೆಂಡ್ ಅಪ್ ಆಗಿರುತ್ತೆ. ನಾನು ಸ್ವಲ್ಪ ಲೇಟಾಗಿ ಕುದಿಯೋರಿದ್ದರಿಂದ 4 ವಿಸಿಲ್ನ ನಾನು ಹಾಕ್ಸ್ತೀನಿ. ಬೇಳೆನ ಚೆನ್ನಾಗಿ ತೊಳ್ಕೊಂಡು ಆ್ಯಂಡ್ ಒಂದು ಚಿಕ್ಕ ಟೊಮೊಟೊನ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನೋಡಿ. ಆ್ಯಂಡ್ 2 ಗ್ಲಾಸ್ ನೀರನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ ನೀರು, ಇಲ್ಲಾಂದರೆ ಉಪ್ಪಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳಿ, ಬೇಗನೆ ಕುದ್ದೋಗ್ಬಿಡುತ್ತೆ. ಮತ್ತು ಕುಕ್ಕರ್ ಕಡೆಗೆ ಬೇಕಾದರೂ ಹಾಕ್ಕೋಬೋದು. ಟೈಮ್ ಸೇವ್ ಮಾಡಬೇಕಾದ್ರೆ ಕುಕ್ಕರಲ್ಲಿ ಕುದಿಸ್ಕೊಂಡ್ಬಿಡಿ, ಬೇಗ ಆಗುತ್ತೆ. ಇನ್ನು ಈ ಕಡೆ ಒಂದು ಪಾತ್ರೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಸಾಸಿವೆ ಜೀರಿಗೆ ಚಟಪಟ ಅನ್ನೋ ತನಕ ಅದನ್ನು ಹಾಗೆ ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನನಗಂತೂ ತುಂಬ ದಿನ ಮಿಸ್ ಮಾಡ್ಕೊತಾ ಇದ್ದೆ ರೆಸಿಪಿ ಲಾಗ್ ಆಗಿರ್ಬೋದು ಆ್ಯಂಡ್ ನನ್ನ ಲಾಗ್ ಆಗಿರ್ಬೋದು. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನನಗೂ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ 2 ಈರುಳ್ಳಿ ಆ್ಯಂಡ್ 1 ಒಣಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ದೊಡ್ಡದು ಈರುಳ್ಳಿನ ಹೆರ್ಚ್ಬಿಟ್ಟು ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಎಲ್ಲನೂ ಚೆನ್ನಾಗಿ ಕೆಂಪಗೆ ಫ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ. ಈರುಳ್ಳಿ ನೋಡೋದಕ್ಕೆ ರೆಡ್ ಕಲರ್ ಆಗಿ ಕನ್ವರ್ಟ್ ಆಗಿರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಸಾಂಬಾರು ಸಖತ್ತಾಗಿರುತ್ತೆ. ಇನ್ನು ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅನ್ನೋ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ಮೀಡಿಯಮ್ ಇದ್ರಲ್ಲಿಟ್ಟು ಫ್ಲೋವಲ್ಲಿಟ್ಟು ನಿಧಾನಕ್ಕಾಗಿ ಇಲ್ಲಿ ನೋಡ್ತಿರ್ಬೋದು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಅದಕ್ಕೆ ಕರಿಬೇವು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ.
ನೆಕ್ಸ್ಟ್ ನಾನೇನು ತೊಳೆದಿಟ್ಕೊಂಡಿದ್ನಲ್ವ ಮುಲ್ಲಂಗಿನ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮುಲ್ಲಂಗಿ ಕೂಡ ಒಂದು 10 ಮಿನಿಟ್ಸ್ ಎಲ್ಲನೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಮುಲ್ಲಂಗಿ ಚೆನ್ನಾಗಿ ಬೇಯಬೇಕಾಗುತ್ತೆ ನೋಡಿ, ಇಲ್ಲಾಂದರೆ ಅವು ಚೆನ್ನಾಗಿ ಕಚ್ ಕಚ್ ಅಂತೇಳಿ ಫೀಲ್ ಕೊಡುತ್ತೆ. ನೋಡ್ತಿರ್ಬೋದು ಇಲ್ಲ ಆಲ್ಮೋಸ್ಟ್ ಆಲ್ ಫ್ರೈ ಆಗೋಗಿದೆ. ಅದಕ್ಕೆ ನಾವು ಅರಿಶಿನ ಆ್ಯಂಡ್ ಅಚ್ಕಾರದ ಪುಡಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ನೀವು ಬೇಕಾದರೆ ಇನ್ನೂ ಜಾಸ್ತಿ ಖಾರ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಹಾಕ್ಕೊಂಡಿದ್ದೀನಿ. ಇನ್ನೇನು ನಾನು ಕುಕ್ಕರಲ್ಲಿ ಬೇಳೆನ ಕುದಿಸಿಟ್ಟಿದ್ನಲ್ವ ಅದಕ್ಕೆ ನೀರು ಮಿಕ್ಸ್ ಮಾಡಿ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ನೀರು ಬೇಕಾದರೆ ನೀರು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ನನಗೆಷ್ಟು ಬೇಕಷ್ಟನ್ನ ಆ್ಯಡ್ ಮಾಡಿಕೊಂಡು ನಾನು ಮತ್ತೆ ಕೊತ್ತಂಬರಿನ ಇಲ್ಲಿ ಮೇಲೆ ಉದುರಿಸ್ಕೊತಾ ಇದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಮುಲ್ಲಂಗಿ ಸಾರು. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಈ ಕಡೆ ಸಾಂಬಾರು ಕೂಡ ರೆಡಿ ಮಾಡಿಕೊಂಡು ಅನ್ನಕ್ಕೆ ಇಟ್ಕೊಳ್ಬೇಕಲ್ವ, ಅನ್ನಕ್ಕೂ ಕೂಡ ಈ ಕಡೆ ಇಟ್ಕೊಂಡು ಬಿಡ್ತಿದ್ದೀನಿ ನೋಡಿ. ಅನ್ನಕ್ಕೆ ಇಟ್ಕೊಂಡ್ರೆ ಮಧ್ಯಾಹ್ನದ ಕೆಲಸ ಫುಲ್ ಕಂಪ್ಲೀಟ್ ಆದಂಗೆ. ಸನ್ನಿ ಆ್ಯಂಡ್ ನಮ್ಮ ಹಸ್ಬೆಂಡ್ ತಿನ್ಕೊಂಡು ಬಿಟ್ರಂತೂ ಫುಲ್ ಕಂಪ್ಲೀಟ್ ಕೆಲಸ ನೋಡಿ. ನನಗಂತೂ ಬೇಗ ಬೇಗನೆ ಮಾಡಿದ ತಕ್ಷಣವೇ ಬೇಗನೆ ತಿಂದುಬಿಡ್ಬೇಕು. ತಿಂದ ತಕ್ಷಣವೇ ನನಗೆ ಫುಲ್ಲು ನಾನು ಮಾಡಿದ್ದಕ್ಕೂ ಸಾರ್ಥಕ ಆಯ್ತಂತ ಫೀಲ್ ಆಗುತ್ತೆ. ಈ ಕಡೆ ಅನ್ನಕ್ಕೆ ಇಡ್ತಾ ಇದ್ದೀನಿ. ಇನ್ನೆಲ್ಲ ಗ್ಯಾಸಿನ ಕಟ್ಟೆ ಎಲ್ಲ ಗಲೀಜಾಗಿರುತ್ತಲ್ವ ಅಡುಗೆ ಮಾಡಿಂದ, ಅದನ್ನು ಕೂಡ ಸ್ವಲ್ಪ ಒರೆಸ್ಕೊಂಡ್ಬಿಟ್ಟೆ. ಆ್ಯಂಡ್ ನೋಡ್ತಿರ್ಬೋದು ಮಧ್ಯಾಹ್ನ ಟೈಮಲ್ಲಿ ತುಂಬ ಅಂದರೆ ತುಂಬಾ ಸೆಕೆ. ನಾನು ಅರ್ಧ ಬೆವ್ತೋಗ್ಬಿಟ್ಟಿದ್ದೆ ಅಡುಗೆ ಮಾಡೋಷ್ಟರಲ್ಲಿ. ನಮ್ಮ ಕಡೆ ಅಂತೂ ಇನ್ನೂ ಫುಲ್ ಸೆಕೆ ಅಂದರು ಹೇಳ್ಬಾರ್ದು. ಇನ್ನು ಈ ಕಡೆ ನೋಡ್ತಿರ್ಬೋದು ಸಾಂಬಾರು ರೆಡಿಯಾಗಿ ಹೋಗಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗಿದೆ ಟೇಸ್ಟ್ ಅಂತೂ. ಇನ್ನು ಸನ್ನಿ ಈ ಕಡೆ ಮಲ್ಕೊಂಡ್ಬಿಟ್ಟಿದ್ದ. ಮಧ್ಯಾಹ್ನ ಟೈಮ್ ಅಲ್ವಾ, ಸ್ವಲ್ಪ ಹೊತ್ತು ಅವ್ನು ಮಲ್ಕೊಂಡಿದ್ದ. ಇನ್ನು ಈ ಕಡೆ ನಮ್ಮ ಹಸ್ಬೆಂಡಿಗೆ ಊಟ ಹಾಕಿ ಕೊಡ್ತಾ ಇದ್ದೀನಿ ನೋಡಿ. ಅವರು ತುಂಬಾ ಚೆನ್ನಾಗಾಗಿದೆ ಅಂದ್ಬಿಟ್ಟು ತಿಂದರು. ಅವ್ರಿಗೆ ಆ್ಯಕ್ಚುಲಿ ಇವತ್ತು ಹುಷಾರಿಲ್ಲ, ಹಾಗಾಗಿ ಉಳ್ಕೊಂಡಿದ್ದಾರೆ ಅವರು. ತುಂಬಾ ಚೆನ್ನಾಗಿ ಕೂಡ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಫುಲ್ಲು ಮೋಡ ಅದಕ್ಕೆ ಮನೆಯೆಲ್ಲ ಕತ್ಲು ಕಾಣಿಸ್ತದೆ. ಇಲ್ಲಿ ನೋಡಿ, ನಿನ್ನೆ ಗಿಡದಲ್ಲಿ 3 ಹೂವು ತೋರಿಸಿದ್ನಲ್ವ, ಒಂದು ಯಾರೋ ಕಿತ್ತಾಕ್ಬಿಟ್ಟಿದ್ದಾರೆ. ಇನ್ನು 2 ಮಾತ್ರ ಮುಕ್ಕಿದ್ವು. ಇವು ಕೂಡ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ಕಿತ್ತಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಸುಮ್ಮನೆ ವೇಸ್ಟ್ ಆಗ್ಬಿಟ್ಟಿತ್ತು ಪಾಪ ಒಂದು. ಸನ್ನಿ ಹಾಯ್. ಹಾಯ್ ಮಾಡು ಅಮ್ಮಗೆ, ಹಾಯ್ ಮಾಡಲ್ಲಿ ಅಮ್ಮಗೆ. ಹಾಯ್ ಪಾಪ, ಹಾಯ್ ಹೇಳಲ್ಲಿ. ತಣ್ಣಗದ ಆ ಫ್ರಿಜ್ಜಲ್ಲಿ ಇತ್ತಲ್ಲ ಅಂತ ತಣ್ಣಗಿದೆ ನೋಡಿ. ಟಾಯ್ಸ್ ಹೆಂಗೋ ಕಟ್ಟಿದ್ದಾನೆ ಎಲ್ಲ ಅಷ್ಟು. ಎಲ್ರು ಮೇಲೋಗಿದ್ದಾರೆ ನೋಡಿ. ಡೈಲಿ ಮೇಲೆ ಬಂದ್ರೆ ನಿಧಾನ. ಸನಿ ಈ ಥರ ವಾಕ್ ಬರೋದಂದ್ರೆ ಭಾಳ ಇಷ್ಟ. ಮೇಲ್ಗಡೆ ನನಗೂ ಇಷ್ಟ, ಅದಕ್ಕೆ ಸನಿಗಿಷ್ಟ. ಏನು ಮಾಡಕತ್ತಿ ಸನಿ? అవునమ్మా. ಪಪ್ಪ ಐಸ್ ತಿಂತಿದೆ, ಪಪ್ಪ ಐಸ್ ಕ್ರೀಮ್ ತಿಂತಿದೆ. ನಾವಿಲ್ಲಿ ಬಂದಿದ್ದೀವಿ, ಚಾಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಪಪ್ಪ ಐಸ್ ತಿಂತಿದೆ. ಶಿವಕುಮಾರ್ ಅವ್ರದ್ದು ಹೇರ್ ಸ್ಟೈಲ್ ಚೇಂಜ್ ಆಗಿದೆ ಇವತ್ತು. ಹೆಡ್ ಬಾತ್ ಮಾಡಿದ್ದಾರೆ ನೋಡಿ. ಸನ್ನಿ ಶಿವಕುಮಾರ್ ಅವ್ರಿಗೆ ಆರಾಮಿಲ್ಲ ಇವತ್ತು, ಅಂದ್ರೂ ಚಾಟ್ಸ್ ತಿನ್ನಕ್ಕೆ ಬಂದೀವಿ.
ಸನಿ ಇದು ನಮ್ಮಿಬ್ಬರದಲ್ಲ, ಸನಿದು ಆಸೆ. ಆಸೆ ಏನು ಹೇಳಿದ್ ಮಮ್ಮಿ? ಪನ್ನೀರ್ ಮೋಮ್ಸ್ ವೆಜ್ ಚೀಸ್ ಬರ್ಗರ್. ನೀನು ತಿಂತೀಯ? ಹಾಂ, ನಿನಗೆ ಮಾಮೂಸು, ನನಗೆ ಬರ್ಗರ್. ಬರ್ಗರ್ ತಿಂದು ಮತ್ತೆ ಬರ್ಬರ್. ನೆಕ್ಸ್ಟ್ ಆರ್ಡ್ರ್ ಬರೋಣ, ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಸನಿ से बाय. फुल बिजी हो गया. डन 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 यार ಇಲ್ಲ ಖಾಲಿ ಹೊಡಿತಾ ಇದೆ. ಮೊಮೋಸ್ ಕೂಡ ಬಂದಾಯಿತು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.